ನಮಸ್ಕಾರ ವೀಕ್ಷಕರೇ, ಪಬ್ಲಿಕ್ ಟೈಮ್ಸ್ ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ರೂಪೇಶ್ ಕೆಂಸಾಗ್ರ. ಮಾಗಡಿ ಬಮೂಲ್ ನಿರ್ದೇಶಕರಾದ ಎಚ್.ಎನ್. ಅಶೋಕ್ ಅವರು ತಾಲೂಕಿನ ವೀರೇಗೌಡನದೊಡ್ಡಿ ಹಾಲು ಉತ್ಪಾದಕರ ಸಂಘದ ಬೆಳ್ಳಿ ಹಬ್ಬದ ಸಂಭ್ರಮದ ಪ್ರಯುಕ್ತ ಸಂಘದ ಹೈನುಗಾರರಿಗೆ ಹಾಲಿನ ಕ್ಯಾನ್ ಹಾಗೂ ರಾಸುಗಳಿಗೆ ಪೌಷ್ಟಿಕ ಆಹಾರವನ್ನು ವಿತರಿಸಿದರು. ಈ ಸಂದರ್ಭದಲ್ಲಿ ಬಮೂಲ್ ಮಾಜಿ ಅಧ್ಯಕ್ಷರಾದ ನರಸಿಂಹಮೂರ್ತಿ, ಜೆಪಿ ಫೌಂಡೇಶನ್ ಮಾಲೀಕರಾದ ಜೆಪಿ ಚಂದ್ರೇಗೌಡ, ಸಂಘದ ಅಧ್ಯಕ್ಷ ಸಿದ್ದಲಿಂಗ ಪ್ರಸಾದ್, ಕಾರ್ಯದರ್ಶಿ ಜಯಣ್ಣ, ಮುಖಂಡರಾದ ಪರಶಿವಮೂರ್ತಿ, ರುದ್ರೇಶ್, ಮಹೇಶ್, ಮಹದೇವ್, ವಿಸ್ತರಣಾಧಿಕಾರಿ ಶೋಭಾ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕೆಲವೊಂದು ಈಗಿನ ಟೆಕ್ನಾಲಜಿ ಬಳಸಿಕೊಂಡು ಆರ್ಟಿಫಿಷಿಯಲ್ ಇನ್ಸಿಮಿನೇಷನ್ ಅಂತ ಹೇಳ್ತೀವಿ. ಸೊ ನಿಮ್ಮ ಮನೆ ಹತ್ರನೇ ಇಂಟಿಗೆ ಬಂದರೆ ನಮ್ಮ ಉಪಗ್ರಹಗಳನ್ನು ಕಾರ್ಯಕರ್ತರು ಮನೆಗೆ ಬಂದು ಸೆಮೆನನ್ನು ಹಾಕ್ತಾರೆ. ಅದು ಉತ್ಕೃಷ್ಟವಾದ ತಳಿಯಂಥ ಸೆಮೆನ್, ಜೆನೆಟಿಕ್ ಪೊಟೆನ್ಷಿಯಲ್ ಅಂತ ಹೇಳ್ತೀವಿ. ಆ ಒಂದು ಸೆಮೆನಲ್ಲಿ ಸುಮಾರು ಅದು ಹುಟ್ಟುವಂಥ ಕರು ಏನಿಲ್ಲ ಅಂತಂದ್ರೂ 30-40 ಕರೆಯುವಂಥ ಕರೆಯುವಂಥ ಗುಣಮಟ್ಟದ ಹಾಲನ್ನು ಕರೆಯುವಂಥ ಜೆನೆಟಿಕ್ ಪೊಟೆನ್ಷಿಯಲ್ ಇರ್ತದೆ. ಸೊ ಹಾಗಾಗಿ ಅಂಥ ಸೆಮೆನನ್ನು ಹಾಕ್ತೀವಿ. ಇತ್ತೀಚಿನ ದಿನಗಳಲ್ಲಿ ಎದುರು ಹುಟ್ಟುವಂಥ ಸೆಮೆನನ್ನು ಸಹ ನಾವು ಬಳಕೆ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಏನು ಪ್ರತಿನಿತ್ಯ ಈ ಥರ ದಿನನಿತ್ಯ ನಡೆಯುವಂಥ ಕಾರ್ಯಕ್ರಮಗಳಿಂದ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ, ಹಸುಗಳ ಸಂಖ್ಯೆ ಜಾಸ್ತಿ ಆಗ್ತಾಯಿದೆ, ಹಾಲಿನ ಉತ್ಪಾದನೆ ಸಹ ಜಾಸ್ತಿ ಆಗ್ತಾ ಇದೆ. ಸೊ ಎಲ್ಲರ ಮನೆಯಲ್ಲೂ ಸಹ ನಾವು ಹಸುಗಳನ್ನ ನೋಡ್ತೀವಿ. ಸೊ ಹಾಗಾಗಿ ಮುಂಚೆ ಬರೀ ಸೀಮಿತವಾಗಿದ್ದ ಈ ಒಂದು ಹೈನುಗಾರಿಕೆ ಎಲ್ಲರ ಮನೆಯಲ್ಲೂ ಸಹ ಹಂಚಿ ಎಲ್ಲರ ಮನೆಯಲ್ಲೂ ಸಹ ಬೆಳೀತಾ ಇದೆ. ಸೊ ಹಾಗಾಗಿ ಹೈನುಗಾರಿಕೆ ಮತ್ತು ಹೈನುಗಾರಿಕೆಯಿಂದ ಏನು MPCS ಒಕ್ಕೂಟಗಳು ಏನು ಸೊ ಪೋಷಣ ಅಂತ ಕೇಳ್ಬೋದು. ದಯವಿಟ್ಟು ಯಾರ ಪಕ್ಕದ ಮನೆಯವರು 25 ಹಾಲು ಹಾಕ್ತಾ ಇದ್ದಾರೆ, ನಾನು 25 ಹಾಲು ಹಾಕ್ತೀನಿ, ನಾನು ಏನು 10 ಹಸು ಕಟ್ತೀನಿ, 20 ಹಸು ಕಟ್ಟಿದ್ದಾನೆ ಅಂತ ತಿಳ್ಕೊಬೇಡಿ. ನಾನು 30 ಹಸು ಕಟ್ತೀನಿ, ಬಟ್ ನೀವು ಹಾಕ್ತಾ ಇರೋದು ಹಾಲು ಖರ್ಚಿಗೆ ಸಾಕಾಗಲ್ಲ. ನಮ್ಮ ಹಿರಿಯರು ಏನು ಹೇಳ್ತಿದ್ದಾರೆ, ಹಾಸಿಗೆ ಇದ್ದಕ್ಕೆ ಕಾಲು ಚಾಚಿ ಅಂತ. ನಿಮ್ಮ ಕೆಪಾಸಿಟಿ ಎಷ್ಟಿದೆ, ನಿಮ್ಮಲ್ಲಿ ಏನು ಉಳಿದಿದೆ, ಎಷ್ಟು ಬಂಡವಾಳ ಕೆಪಾಸಿಟಿ ಇದೆ ಅಷ್ಟು ಮಾತ್ರ ಹಸು ಸಾಕ್ತಾರೆ. ಕೆಲವು ಕಡೆ ನೋಡಿದ್ದೀನಿ ಕಟ್ಟಕ್ಕೆ ಜಾಗ ಇರಲ್ಲ, ರೋಡಲ್ಲಿ ಕಟ್ಟಿರ್ತಾರೆ. ಆಯ್ತಾ, ಹಸು ತಗೊಂಡಿದ್ದು 3 ದಿವಸ ಖುಷಿ ಇರುತ್ತೆ, 4ನೇ ದಿವಸ ಖುಷಿ ಇರಲ್ಲ. ಈ ಥರ ಮಾಡ್ಬೇಕು. ಏನು ಮಾಡಬೇಕು, ಇಂಟ್ರೆಸ್ಟಿಂದ ಸಾಕಿ, ಅದ್ರ ಮೇಲೆ ಅಭಿಮಾನ. ಕೆಲವರು ಇದ್ದಾರೆ ತುಂಬಾ ಇಂಟ್ರೆಸ್ಟಿಂದ ಸಾಕ್ತಾರೆ, ಅವ್ರಿಗೆ 70 ಅಂತಲೂ ಎಲ್ಲ ಗೊತ್ತಿಲ್ಲ ಅಂತ ಚೆನ್ನಾಗಿ ಸಾಕ್ತಾರೆ. ಇದು ಕೆಲವರು ಡಬಲ್ ಡಿಗ್ರಿ ಮಾಡಿದ್ದಾರೆ, ಕೆಲವರು PhD ಮಾಡಿದ್ದಾರೆ, ಇಂಜಿನಿಯರಿಂಗ್ ಮಾಡಿದ್ದಾರೆ. ಅವ್ರಿಗೆ 3 ತಿಂಗಳು 4 ತಿಂಗಳು ಹಸು ಸಾಕಷ್ಟಕ್ಕೆ ಸುಸ್ತಾಗ್ಬಿಟ್ಟಿರ್ತಾರೆ, ವರ್ಕೌಟ್ ಆಗ್ತಾ ಇಲ್ಲ. ಸೊ ಏನ್ ಮಾಡ್ಬೇಕಂದ್ರೆ ನಿಮ್ಗೆ ಇಂಟ್ರೆಸ್ಟ್ ತಗೊಂಡು ನಿಮ್ಮ ಒಂದೇ ಹಸು ಸಾಕಿ, ತೊಂದರೆ ಇಲ್ಲ, ಒಂದೇ ಹಸು ಸಾಕಿ, ಅದನ್ನ ಕ್ಲೀನಾಗಿ ನೀಟಾಗಿ ಲಾಭದಾಯಕವಾಗಿ ಸಾಕಿ. ಇದ್ರ ಬಗ್ಗೆ ನಮ್ಮ ಸಂಗೀತರಾದಂಥ DM ಸಾಹೇಬ್ ಮೊದಲೇ ಹೇಳಿದ್ದಾರೆ. ಸೊ ನಮ್ಗೆ ಇಷ್ಟೇ, ಕಡಿಮೆ ಹಸು ತಗೊಂಡು ಹೆಚ್ಚಿನ ಹಾಲನ್ನ ಹಾಕಬೇಕು. ನಿರಂತರ ಸುದ್ದಿ ಸಮಾಚಾರಕ್ಕಾಗಿ ವೀಕ್ಷಿಸಿ ನಿಮ್ಮ ಪಬ್ಲಿಕ್ ಟೈಮ್ಸ್ ಕನ್ನಡ ನ್ಯೂಸ್ ಚಾನೆಲ್ ಅನ್ನ. ವಂದನೆಗಳು.